ಹಾಯ್ ಎಲ್ಲರಿಗೂ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಶೂಟಿಂಗ್ ಮಾಡಿರುವ ಡೇಟ್ ಜನವರಿ 3, 2026. ಇವತ್ತಿನ ವಿಶೇಷತೆ ಏನಪ್ಪಾ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ. ಬಂತ ಆಟೋ ಇಲ್ಲ ಬಂದಿಲ್ಲ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಅಂತ ಹೇಳ್ತಾ ಆಮೇಲೆ ಹೊರಟಿರೋದೆ ಕಾರವಾರ ತಾಲೂಕಿನ ಬೈತ್ಕುಲ್ ಎಂಬ ಒಂದು ಚಿಕ್ಕ ಗ್ರಾಮಕ್ಕೆ ನಮ್ಮ ನಡೆಯಾಗಿತ್ತು. ಹಾಗೆ ಕಾಯಿ ಹಣ್ಣು ಊದುಬತ್ತಿಯನ್ನು ತೆಗೆದುಕೊಂಡು ಆಮೇಲೆ ಹೊರಟಿರೋದೆ ಕಾರವಾರ ತಾಲೂಕಿನ ಬೈತ್ಕುಲ್ ಗ್ರಾಮದ ಬಂದರಿಗೆ. ನಾವು ಬೋಟ್ ಹತ್ರ ಬರೋಷ್ಟರಲ್ಲಿ ಬೋಟ್ ಎಲ್ಲ ಫುಲ್ ರಶ್ ಆಗಿಬಿಟ್ಟಿತ್ತು. ಆದ್ರೂ ಕೂಡ ಇನ್ನೂ ಹೆಚ್ಚು ಜನ ಉಳ್ಕೊಂಡಿದ್ರು. ರಶ್ ಆಗಿರುವ ಬೋಟ್ ಹೊರತು ಎರಡನೇ ಬೋಟ್ಗಾಗಿ ಜನ ಕಾಯ್ತಾ ಇದ್ರು. ಹಾಗೆಯೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ ಕೂಡಲೇ ಮತ್ತೊಂದು ಬೋಟ್ ಬಂತು. ಬೋಟ್ ಹತ್ಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಜನ ರಶ್ ಆಗ್ಬಿಟ್ರು. ಬೋಟ್ ಬಂದು ನಿಂತ್ಕೊಳ್ತು. ಎಲ್ಲರೂ ಹತ್ಕೊಳ್ಳಿಕ್ಕೆ ರೆಡಿ ಆದ್ರೆ ನಮ್ಮ ಫ್ರೆಂಡ್ ನಮ್ಗೆ ಹುಡುಕ್ತಾ ಇದ್ದ. ಎಲ್ಲರ ಕಳೆದು ಹೋದೆ ಅಂತ ಹುಡುಕ್ತಾ ಇದ್ದ. ಈ ಸತಿ ನಮ್ಗೆ ಹತ್ಕೊಳ್ಳಿಕ್ಕೆ ಜಾಗ ಸಿಗ್ತೈತೆ ಇಲ್ವಾ ಅಂತ ಡೌಟ್ ಬಂದಿತ್ತು. ಯಾಕೆ ಅಂದ್ರೆ ಜನ ತುಂಬಾ ಇದ್ರು. ಅದಕ್ಕೆ ಎಲ್ಲರೂ ಬೋಟ್ ಹತ್ಕೊಳ್ತಾ ಇದ್ರು. ನಾವು ಹತ್ತುವಷ್ಟರಲ್ಲೇ ಬೋಟ್ ರಶ್ ಆಗಿ ಹೋಯ್ತು. ಹಾಗೆಯೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮತ್ತೊಂದು ಬೋಟ್ ಹತ್ಕೊಂಡ್ವಿ. ಹಾಗೆಯೇ ನಮ್ಮ ಬೋಟ್ ಕೂಡ ಹೊರತು. ಹಾಗೆ ಎಮರ್ಜೆನ್ಸಿ ರಕ್ಷಣೆಗಾಗಿ ಪೊಲೀಸ್ ಕೂಡ ಇದ್ರು. ಸಮುದ್ರ ಮಧ್ಯದ ಐಸ್ಲ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ಯಾಕೆಂದ್ರೆ ಇಲ್ಲಿ ಕುರುಂಗೋಡಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹೋಗ್ತಾ ಇದ್ವಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಆಮೇಲೆ ಬಂದು ಮುಟ್ಟಿರೋದೆ ಕುರುಂಗೋಡಿ ಜಾತ್ರಾ ಮಹೋತ್ಸವದ ಐಸ್ಲ್ಯಾಂಡ್ ಹತ್ರ. ನಾವು ಬರೋಷ್ಟರಲ್ಲಿ ತುಂಬಾ ಜನ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ರು. ಎಲ್ಲರೂ ಬೋಟಿಂದ ಇಳಿಲಿಕ್ಕೆ ತಯಾರಾಗ್ತಾ ಇದ್ರು. ದೊಡ್ಡ ಬೋಟಿಂದ ಡೈರೆಕ್ಟ್ ಇಳಿಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದು ಐಸ್ಲ್ಯಾಂಡ್ನ ದಡದ ಹತ್ರ ಹೋಗೋದಿಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ಬೋಟಿಂದ ಸ್ವಲ್ಪ ಜನನ್ನು ತೆಗೆದುಕೊಂಡು ಹೋಗಿ ಇಳಿಸ್ತಾರೆ. ನಂತರ ಆಮೇಲೆ ಹೊರಟಿರೋದೆ ದೇವಸ್ಥಾನ ಹತ್ರ. ಮೆಟ್ಲನ್ನು ಹತ್ಕೊಳ್ತಾ ಮೇಲೆ ಹೋದ್ವಿ. ಮೆಟ್ಲನ್ನು ಹತ್ತುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದುಬಿಟ್ವಿ. ತುಂಬ ಜನ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದ್ರು. ನಾವು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೇವೆ. ಪೂಜೆ ಮಾಡಿಸುವ ಲೈನ್ ಮಾತ್ರ ತುಂಬ ಜನ ಇದ್ರು. ಅದಕ್ಕೆ ಮಿಡಲಲ್ಲೇ ಹೋಗ್ಕೊಂಡು ದೇವರಿಗೆ ಪೂಜೆ ಮಾಡಿಕೊಂಡು ಶ್ರೀ ನರಸಿಂಹಸ್ವಾಮಿಯ ಆಶೀರ್ವಾದವನ್ನು ತಗೊಂಡ್ವಿ. ಹಾಗೆ ಈ ಜಾತ್ರೆಯು ವರ್ಷಕ್ಕೊಮ್ಮೆ ಒಂದು ಬಾರಿ ಮಾತ್ರ ಆಗೋದು, ಜನವರಿ ಮಂತಲ್ಲಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟಿರೋದೆ ಅನ್ನ ಪ್ರಸಾದಕ್ಕೆ. ಪ್ರಸಾದವನ್ನು ಸೇವನೆ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ. ಐಸ್ಲ್ಯಾಂಡಿನ ವೇವ್ ಮಾತ್ರ ಅಲ್ಟಿಮೇಟ್ ಆಗಿ ಕಾಣ್ತಾ ಇತ್ತು. ಹಾಗೆ ವೇವ್ ಎಲ್ಲ ನೋಡ್ತಾ ಮತ್ತೆ ರಿಟರ್ನ್ ಕೆಳಗಡೆ ಬಂದ್ಬಿಟ್ಟು ವಾಟರ್ ಬಾಟಲ್ ತಗೊಂಡು ನೀರು ಕುಡಿದ್ವಿ. 1 ಲೀಟರ್ ವಾಟರ್ ಬಾಟಲ್ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿ ಆಗಿತ್ತು. ಅಲ್ಲಿ ಕುಡಿಯೋ ನೀರು ಸಿಗೋದು ಕಮ್ಮಿ, ಅದಕ್ಕೆ ರೇಟ್ ಕೂಡ ಜಾಸ್ತಿ ಆಗಿತ್ತು. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದ್ರು. ನಾವು ಬಂದಿರುವ ರೀತಿಯಲ್ಲಿ ಮತ್ತೆ ರಿಟರ್ನ್ ಕೂಡ ಬಂದ್ಬಿಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.